ನಮಸ್ಕಾರ ಸ್ನೇಹಿತರೆ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡಿರುವಂತಹ ಒಂದು ಬೆಕ್ಕು ಇದೆ ಸ್ನೇಹಿತರೆ. ಆ ಬೆಕ್ಕು ವಿಶ್ವ ದಾಖಲೆಯನ್ನು ಕೂಡ ಬರ್ತಿದೆ. ಸುಮಾರು 800 ಕೋಟಿ ರೂಪಾಯಿಗಳನ್ನು ಆ ಬೆಕ್ಕು ಇಲ್ಲಿವರೆಗೂ ಸಂಪಾದನೆ ಮಾಡಿದೆ. ನೀವು ಯೋಚನೆ ಮಾಡ್ಬೋದು, ಒಬ್ಬ ಮನುಷ್ಯನಿಂದಲೇ ಇಷ್ಟು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂಥದ್ರಲ್ಲಿ ಒಂದು ಬೆಕ್ಕು 800 ಕೋಟಿ ಸಂಪಾದನೆ ಮಾಡೋಕ್ಕೆ ಸಾಧ್ಯನಾ? ಇದು ಖಂಡಿತ ಇದು ಸಾಧ್ಯ ಇರಲಿಕ್ಕಿಲ್ಲ. ಇದೊಂದು ಸುಳ್ಳು ವಿಚಾರ ಅಂತ ನಿಮಗೆ ಅನಿಸ್ಬೋದು, ನಿಮ್ಮ ಯೋಚನೆಗೂ ಬರ್ಬೋದು. ಆದರೆ ಖಂಡಿತ ಇದು ಸುಳ್ಳು ವಿಚಾರವಲ್ಲ, ಇದು ಸತ್ಯವಾದಂಥ ವಿಚಾರ. ಆ ಬೆಕ್ಕಿನ ಹೆಸರು ನಾಲಾ ಅಂತ. ನೀವು ನಾಲಾ ಅಂತ ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ ಆ ಬೆಕ್ಕಿನ ಕಂಪ್ಲೀಟಾಗಿ ಡೀಟೇಲ್ಸ್ ಬರುತ್ತೆ. ಆ ಬೆಕ್ಕು ಇದುವರೆಗೂ ಸಂಪಾದನೆ ಮಾಡಿದಂಥ 800 ಕೋಟಿಯ ಡೀಟೇಲ್ಸ್ ಕೂಡ ಬರುತ್ತೆ ಸ್ನೇಹಿತರೆ. ಇದು ಯಾವ ರೀತಿ ಈ ರೀತಿ ಇಷ್ಟು ದುಡ್ಡನ್ನು ಸಂಪಾದನೆ ಮಾಡ್ತಂದ್ರೆ, ಒಬ್ಬ ಓನರು ಒಂದು ಬೆಕ್ಕನ್ನು ಸಾಕ್ತಾರೆ, ಆ ಬೆಕ್ಕಿಗೆ ನಾಲಾ ಅಂತ ಹೆಸರಿರ್ತಾರೆ. ಆ ಬೆಕ್ಕಿನ ಹೆಸರಿನ ಮೇಲೆ ಒಂದು ಕಂಪನಿ ಓಪನ್ ಮಾಡಿಬಿಟ್ಟು ನಾಲಾ ಅನ್ನೋ ಒಂದು ಪ್ರಾಡಕ್ಟನ್ನು, ಈ ಬೆಕ್ಕುಗಳು ಸೇವನೆ ಮಾಡುವಂಥ ಆಹಾರದ ಒಂದು ಪ್ರಾಡಕ್ಟನ್ನು ಅವರು ತಯಾರಿ ಮಾಡ್ತಾರೆ. ಅದರ ಹೆಸರು ನಾಲಾ ಅಂತ. ಆ ಬೆಕ್ಕಿನ ಹೆಸರು ಕೂಡ ನಾಲಾ ಅಂತ. ಆ ಬೆಕ್ಕಿನ ಫೋಟೋವನ್ನು ಆ ತಿಂಡಿಗಳ ಬಾಕ್ಸ್ಗಳ ಮೇಲೆ ಹಾಕಿ ಅದನ್ನು ಇವತ್ತು ವಿಶ್ವಾದ್ಯಂತ ಮಾರಾಟವನ್ನು ಮಾಡ್ತಿದ್ದಾರೆ. ಇದುವರೆಗೂ ಕೂಡ ಆ ಬೆಕ್ಕು ಸುಮಾರು 800 ಕೋಟಿ ದುಡ್ಡುಗಳನ್ನು ಸಂಪಾದನೆ ಮಾಡಿದೆ ಸ್ನೇಹಿತರೆ. ಲಕ್ಕು ಯಾವ ಕಡೆಯಿಂದ ಬೇಕಾದರೂ ಬರ್ಬೋದು, ಆ ಲಕ್ಕಿಗೆ ತಕ್ಕಾಗೆ ಆ ಪ್ರಯತ್ನ ಕೂಡ ಇರಬೇಕು ಸ್ನೇಹಿತರೆ. ಇವತ್ತು ಕೂಡ ಪ್ರತಿಯೊಂದು ಪ್ಯಾಕೆಟ್ ಮೇಲೂ ಆ ಬೆಕ್ಕಿನ ಫೋಟೋ ಇರುತ್ತೆ, ಆ ಬೆಕ್ಕಿನ ಹೆಸರಿರುತ್ತೆ, ಆ ಬೆಕ್ಕುಗಳು ತಿನ್ನುವಂಥ ಆಹಾರದು ವಿಶ್ವಾದ್ಯಂತ ಎಲ್ಲ ಕಡೆ ಕೂಡ ಮಾರಾಟವಾಗ್ತಿದೆ. ಈ ಬೆಕ್ಕಿನ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಿಮ್ಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದೆ, ಗೂಗಲ್ಗೆ ಹೋಗಿ ನಾಲಾ ಬೆಕ್ಕು ಅಂತ ಆ ಡೀಟೇಲ್ಸನ್ನು ಹೊಡೀರಿ. ಕಂಪ್ಲೀಟಾಗಿ ಡೀಟೇಲ್ಸು ಬರುತ್ತೆ. ಆ ಬೆಕ್ಕು ವಿಶ್ವ ದಾಖಲೆಯನ್ನು ಮಾಡಿರೋದು ಮತ್ತು 800 ಕೋಟಿ ಸಂಪಾದನೆ ಮಾಡಿರ್ಬೋದು. ಮತ್ತು ಆ ಬೆಕ್ಕಿನ ಕೆಲವು ವಿಡಿಯೋಗಳನ್ನು ಕೂಡ ಅವ್ರ ಬೆಕ್ಕನ್ನು ಯಾವ ರೀತಿ ಪೋಸ್ಟ್ ಮಾಡ್ತಾರೆ, ಇಂಥ ಅನೇಕ ವಿಡಿಯೋಗಳು ಕೂಡ ನಿಮಗೆ ಗೂಗಲಲ್ಲಿ ಸಿಗ್ಬೋದು. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. 4 ಜನಕ್ಕೆ ಈ ವಿಷಯ ತಲುಪಿಸ್ಬೇಕು ಅನ್ನೋ ಭಾವನೆ ನಿಮ್ಮಲ್ಲಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಇನ್ನೊಂದು ಉತ್ತಮವಾದ ವಿಷಯಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.